ಬೆಳಿಗ್ಗೆ ಕೋಟ ಗ್ರಾಮದಲ್ಲಿ ಹಸುವಿನ ಬಾಲವನ್ನು ಕಟ್ ಮಾಡಿ ದುಷ್ಕರ್ಮಿಗಳು ಓಡೋಗಿದ್ದಾರೆ. ಮನುಷ್ಯರು ಹುಟ್ಟಿದ್ರು, ಅದೇ ದನಕ್ಕೆ ಹುಟ್ಟಿದ್ರು, ನನಗಂತೂ ಗೊತ್ತಿಲ್ಲ. ಇವರು ನೊಂದು ಹೇಳ್ತಾ ಇದ್ದೀನಿ ಈ ಮಾತು. ನಾನು ಮೊನ್ನೆ ನೋಡಿದ್ರೆ ಕನ್ನಡ ಪ್ರಭಾತದಲ್ಲಿ ಒಂದು ನೋಡಿದ್ರಿ, ಫೋಟೋ ತೆಗಿತಾರಂತೆ, ಗಬ್ಬ ಆಗಿರೋಂಥ ಹಸು ಫೋಟೋ ತೆಗೆದು ವಾಟ್ಸಪ್ ಮುಖಾಂತರ ಕಳಿಸ್ತಾರಂತೆ. ಯಾರು ನೀವು ದನದ ಮಾಂಸ ಬೇಕು, ನೀವು ನಮಗೆ ತಿಳಿಸಿದ್ರೆ ಕಳಿಸ್ಕೊಡ್ತೀವಿ, ಮಾರಾಟ ಮಾಡ್ತೀವಿ ಅಂತ ಇವ್ರಿಗೆ ಆರ್ಡ್ರ್ ಬರುತ್ತಂತೆ. ಆ ದನವನ್ನು ಗಬ್ಬ ಆಗಿರೋಂಥ ದನದ ಹಸುವನ್ನು ಕಡಿದು ಮಾರಾಟ ಮಾಡ್ತಾರಂತೆ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ಕಡಿಯೋರಾಗಲಿ ಇವ್ರು ಯಾರು ಹುಟ್ಟಿದ್ರು ಗೊತ್ತಿಲ್ಲ ನನಗೆ. ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿ ಗೋಮಾತೆ ನಮ್ಮ ತಾಯಿ. ಸರ್ಕಾರ ನಾವು ಕಾನೂನು ಕ್ರಮ ತಗೊಳ್ತೀವಿ, ಅವ್ರು ಹಿಡಿತೀವಿ, ಪಡಿತೀವಿ, ಇದೆಲ್ಲ ಸರಿಯೇ. ನನ್ನ ಕಣ್ಣಿಗೆ ಅದು ಕೈಗಾರ ಸಿಕ್ಕರೆ ಅವ್ರ ಕೈ ಕಾಲು ಕಡ್ದೇ ಬಿಡ್ತೀನಿ. ಕಡಿಯೋದು ಬಡಿಯೋದು ಅಂತ ಮಾತಾಡ್ತೀರಿ ಈಶ್ವರಪ್ಪ, ಕಡಿಯೋನೇ. ನಿಮ್ಮ ತಾಯಿ ಕಡಿದ್ರೆ ಸುಮ್ಮನಿರ್ತೀರಾ ನೀವು? ಕೆಚ್ಚಲು ಕಡಿದ್ರೆ ಸುಮ್ಮನಿರ್ತೀರಾ ತಾಯಿದು? ಗರ್ಭದ ಹಸು ಅದನ್ನು ಕಡಿದ್ರೆ ಸುಮ್ಮನಿರ್ತೀರಾ? ಭಾಳ ಸುಮ್ಮನೆ ಕಟ್ ಮಾಡಿಕೊಂಡು ಈ ರೀತಿ ಗೊಂದಲವನ್ನು, ಕೋಮು ಗಲಭೆಯನ್ನು ಉಂಟು ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಲ್ಲ, ಕೈಕಾಲು ಕಡಿಬೇಕೋ ಬೇಡ? ಅದಕ್ಕೋಸ್ಕರ ತುಂಬ ನೊಂದು ಹೇಳ್ತಾ ಇದ್ದೀನಿ. ಇದನ್ನು ಬಿಡಲಿಲ್ಲ ಅಂತಂದರೆ ಈ ದೇಶದಲ್ಲಿ ಏನೇನು ಅಲ್ಲೋಲ ಕಲ್ಲೋಲ ಆಗುತ್ತೋ ಗೊತ್ತಿಲ್ಲ. ಹಿಂದೂಗಳ ತಾಳ್ಮೆಗೂ ಒಂದು ನೀತಿ ಸಂಹಿತೆ ಅನ್ನೋದು ಕಾಯ್ತಾ ಇದ್ದಾರೆ. ಇದು ಬರೀ ಶಾಂತಿ, ಏನು ಹೇಳಿದ್ರು ನಾವು ಕಡಿಯೋರೆ ಅನ್ನೋ ಥರದಲ್ಲಿ ಹಸು ಬಗ್ಗೆ ಆಟ ಆಡ್ತಿದ್ದೀರಿ. ಇದು ಇವತ್ತಿಲ್ಲ ನಾಳೆ ರಾಜ್ಯದಲ್ಲಿ ದೊಡ್ಡ ಬೆಂಕಿ ಹತ್ಕೊಂಡು ಉರಿಯುತ್ತೆ. ಈ ಎಚ್ಚರಿಕೆಯನ್ನು ನಾನು ಎಲ್ಲ ಮುಸಲ್ಮಾನರಿಗೆ ಕೊಡ್ತಿಲ್ಲ. ಯಾರು ಹಸುವನ್ನು ಕಡಿತೀನಿ ಅಂತ ಈಗಾಗಲೇ ಕೆಚ್ಚಲು ಕೊಯ್ದಿದ್ದಾರೋ, ಇನ್ನೂ ಅದೇ ಯೋಚನೆಯಲ್ಲಿದ್ದಾರೋ, ಯಾರು ಫೋಟೋ ತೆಗೆದು ಗಬ್ಬದ ಹಸುಗಳನ್ನು, ಒಂದು ಗುಂಪು ಸಿಕ್ಕಿದೆ ಹೊನ್ನಾವರದಲ್ಲಿ. ಎಷ್ಟು ಗುಂಪುಗಳಿದೆಯೋ ರಾಜ್ಯದಲ್ಲಿ ಇಂಥವು. ಪೊಲೀಸ್ ಇಲಾಖೆ ಬೆನ್ನತ್ತಿ ಪರಮೇಶ್ವರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ಆ ಹೊನ್ನಾವರಕ್ಕೆ ಹೋಗ್ಬಿಟ್ಟು ಬನ್ನಿ, ಕೋಟಾಕ್ಕೆ ಹೋಗ್ಬಿಟ್ಟು ಬನ್ನಿ. ನಿಮಗೆ ಗೊತ್ತಾಗುತ್ತೆ ಸತ್ಯ ಪರಿಸ್ಥಿತಿ. ಯಾರು ಈ ಬದುಕುಗಳು ಮಾಡಿದಾರೋ ಅಂಥವ್ರು ಅರೆಸ್ಟ್ ಮಾಡಿ, ಅವ್ರ ಮುಖಾಂತರ ಯಾವ ಗುಂಪುಗಳಿದಾವೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ, ಅವ್ರು ಸರಿಯಾದ ಶಿಕ್ಷೆ ಕೊಡಿ. ನಾವು ಈ ರೀತಿ ಹೇಳ್ತಿದ್ದಂಗೆ ನೀವು ಬರೀ ಹೊಡಿ ಬಡಿ ಕಡಿ ಅಂತ ಹೇಳ್ತೀರಿ, ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋಣ. ಹೊಡಿ ಬಡಿ ಕಡಿ ಅಂತ ಜನ ಈ ಸದ್ಯಕ್ಕೆ ಬಾಯಲ್ಲಿ ಮಾತಾಡ್ತಿದ್ದಾರೆ. ಇದೇ ರೀತಿ ಹಸುಗಳ ಬಗ್ಗೆ ಕೆಚ್ಚಲು ಕೊಡಿ ಕಟ್ ಮಾಡೋದಾಗಲಿ, ಫೋಟೋ ತೆಗೆದು ಆ ಒಂದು ಗಬ್ಬದ ಕರುಗಳನ್ನು ಮಾರಾಟ ಮಾಡೋದಾಗಲಿ ಮಾಡಿದ್ರೆ ನಿಜಕ್ಕೂ ಕೂಡ ಅಂಥ ದುಷ್ಕರ್ಮಿಗಳಿಗೆ ಕೈ ಕಾಲು ತೆಗೆಯಂಥ ದಿನ ಹತ್ರ ಬರುತ್ತೇನೆ ಅಂತ ಎಚ್ಚರಿಕೆ ಕೊಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.